ಕೊಡಗಿನಲ್ಲಿ ಭೂಮಿ ಕಂಪಿಸಿದಂತಹ ಅನುಭವ ಆಗಿದೆ. ಪರಿಣಾಮ ಅಲ್ಲೊಂದಷ್ಟು ವಸ್ತುಗಳು ಕೂಡ ಚುಲಾಪಿಲಿಯಾಗಿದೆ. ಜನ ಗಾಬರಿಗೊಂಡು ಮನೆಯಿಂದ ಎದ್ನೋ ಬಿನ್ನೋ ಅಂತ ಹೊರಗೆ ಬಂದಿದ್ದಾರೆ. ಆಕ್ಚುಲ್ ಆಗಿ ಆಗಿದ್ದೇನು ನೋಡ್ಕೊಂಡು ಬನ್ನಿ. ಕೊಡಗು ಮೈಸೂರು ಗಡಿ ಭಾಗದಲ್ಲಿ ಭೂಕಂಪನ, ಮನೆಯ ಕಿಟಕಿ ಬಾಗಿಲುಗಳು ಗಡಗಡ ಬೆಚ್ಚಿದ ಜನ. ಹೌದು, ಮಳೆಯಬ್ಬರ, ಭೂಕುಸಿತದಿಂದ ಈಗಾಗಲೇ ಕೊಡಗು ಜಿಲ್ಲೆ ತತ್ತರಿಸಿ ಹೋಗಿದೆ. ಈ ಮಧ್ಯೆ ಕೊಡಗು ಹಾಗೂ ಮೈಸೂರು ಭಾಗದ ಗ್ರಾಮೀಣ ಭಾಗದ ಜನರಿಗೆ ಭೂಕಂಪನದ ಅನುಭವವಾಗಿದೆ. ಕುಶಾಲನಗರದ ಬಸವನತ್ತೂರು, ಹೆಬ್ಬಾಲೆ, ಹಕ್ಕೆ, ಹುಲುಸು, ಕಣಗಾಲು, ಅಡುಗೂರು ವ್ಯಾಪ್ತಿಯಲ್ಲಿ ಬೆಳಗ್ಗೆ 6:35 ಸುಮಾರಿಗೆ 2-3 ಬಾರಿ ಭಾರೀ ಶಬ್ದವೊಂದು ಕೇಳಿಸಿದೆ. ಮನೆಯ ಕಿಟಕಿ ಬಾಗಿಲುಗಳು ಶೇಕಾದಂತಾದ ಅನುಭವ ಆಗಿದೆ. ಭಯಭೀತರಾದ ಜನ ಮನೆಗಳಿಂದ ಹೊರ ಓಡಿ ಬಂದಿದ್ದಾರೆ. ಬೆಳಗಿನ ಒಂದು 6:10ರಿಂದ 6:25 ಟೈಮು ಒಂದು ಶಬ್ದ ಕೇಳಿದಾಗ ಕಿಟಕಿ ಒಂದು ಸ್ವಲ್ಪ ಅಲ್ಲಾಡ್ದಂಗೆ ಆಯಿತು. ಭೂಕಂಪನದ ಒಂಥರ ಅನುಭವ. ಇದ್ರ ಬಗ್ಗೆ ಒಂದು ನಮಗೆ ಇಲ್ಲಿ ಭಯದ ವಾತಾವರಣ ಉಂಟಾಗಿದೆ. ಯಾಕೆಂದರೆ ವಯನಾಡು ಎಂಬ ಜಿಲ್ಲೆಯಲ್ಲಿ ತುಂಬ ಅನಾಹುತಪಟ್ಟು ಸಾವಿರಾರು ಜನರು ಮೃತಪಟ್ಟಿರ್ತಾರೆ. ಅದೇ ರೀತಿ ಕುಶಾಲನಗರ ಏರಿಯಾದಲ್ಲೂ ಇಂತಹ ಒಂದು ಅನುಭವ ಬಂದಾಗ ನಮಗೆ ಒಂದು ಹೆದರಿಕೆಯ ಒಂದು ಇದು. ಅದರಿಂದ ತಜ್ಞರು ಕಂಪನ ಆಗಿದೆಯಾ ಇಲ್ವ ಅಂತ ಒಂದು ಸಮಜಾಯಿಷಿಕೆಯನ್ನು ಕೊಟ್ಟರೆ ನಮ್ಮ ಭಯಭೀತರಾದ ಜನ ನಿಟ್ಟುಸಿರು ಬಿಡ್ತಾರೆ. ಈ ಬಗ್ಗೆ ಕುಶಾಲನಗರ ತಹಶೀಲ್ದಾರ್ ಕಿರಣ್ ಗೌರಯ್ಯ ಪ್ರತಿಕ್ರಿಯಿಸಿದ್ದಾರೆ. ಯಾರೂ ಅಧಿಕೃತವಾಗಿ ನಮ್ಮ ಗಮನಕ್ಕೆ ತಂದಿಲ್ಲ, ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ತಮಗಾದ ಅನುಭವವನ್ನ ಹಂಚಿಕೊಳ್ತಿದ್ದಾರೆ ಅಷ್ಟೇ. ರಿಕ್ಟರ್ ಮಾಪಕದಲ್ಲೂ ಯಾವುದೇ ವರದಿಯಾಗಿಲ್ಲ. ಹೀಗಾಗಿ ಸಾರ್ವಜನಿಕರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ತಿಳಿಸಿದ್ದಾರೆ. ಸಾರ್ವಜನಿಕರು ಯಾರು ಕೂಡ ಯಾವುದೇ ಮಾಹಿತಿಯನ್ನು ನೀಡಿದ್ದು ಇರುವುದಿಲ್ಲ. ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇವ್ರ ಹತ್ರ ಫೋನ್ ಮಾಡಿ ಕೇಳಿದ್ದೇವೆ. ರಿಕ್ಟರ್ ಮಾಪಕದಲ್ಲಿ ಕಂಡು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸಾರ್ವಜನಿಕರು ಯಾರು ಆತಂಕ ಪಡುವ ಅವಶ್ಯ ಇಲ್ಲ. ಎಲ್ಲರೂ ಧೈರ್ಯವಾಗಿ ಇರಬಹುದು. ಅಂಥದ್ದೇನು ಸಂಭವಿಸಿಲ್ಲ ಅಂತೇಳಿ ನಮ್ಮ ಅಂಬೋಣ. ಒಟ್ನಲ್ಲಿ 2022ರಲ್ಲಿ ಕೊಡಗು ಹಾಸನ ಗಡಿಭಾಗದಲ್ಲಿ ಭೂಕಂಪ ಆಗಿ ನಂತರ ಕೊಡಗು ಹಾಗೂ ದಕ್ಷಿಣ ಕನ್ನಡದ ಗಡಿಭಾಗದಲ್ಲಿ ನಿರಂತರವಾಗಿ ಭೂಕಂಪವಾಗಿತ್ತು. ಇದೀಗ ಮತ್ತೆ ಕೊಡಗು ಮೈಸೂರು ಗಡಿಭಾಗದ ಜನರಿಗೆ ಅದೇ ರೀತಿಯ ಅನುಭವವಾಗಿದ್ದು ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.